ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ರೀತಿಯಲ್ಲಿ ಪಾಲು ಮಾಡೋದು ಹೇಗೆ ಅಂತ ಹೇಳೋದನ್ನು ತೋರಿಸ್ತೇನೆ. ಇವತ್ತಿನದಲ್ಲಿ ಹೇಗೆ ಅಂತ ಹೇಳಿದ್ರೆ, ಶುರುವಿಗೆ ಹುಳಗಳನ್ನೆಲ್ಲ ಒಂದು ಪೆಟ್ ಬಾಟ್ಲಲ್ಲಿ ಟ್ರ್ಯಾಪ್ ಮಾಡಿ, ಆಮೇಲೆ ಇದನ್ನು ಓಪನ್ ಮಾಡಿ ಕ್ವೀನ್ ಸೆಲ್ಲನ್ನು ನೋಡಿ, ರಾಣಿಯನ್ನು ಹುಡುಕಬೇಕು ಅಂತಲೇ ಇಲ್ಲ, ಕ್ವೀನ್ ಸೆಲ್ಲನ್ನು ಹುಡುಕಿದ್ರೆ ಸಾಕು ಅಂತ ಹಾಗೆ ಮಾಡಿ ಅದರಲ್ಲಿ ಪಾಲು ಮಾಡಿ ಈ ಹುಳಗಳನ್ನು ಅದಕ್ಕೆ ಕೂಡಲೇ ನಾವು ಅದನ್ನು ಇಷ್ಟು ಹುಳಗಳನ್ನು ಅಂತ ಹೇಳಿಕೊಂಡು ಆ ಪೆಟ್ಟಿಗೆಗೆ ಹಾಕಿ ಆಮೇಲೆ ಅದನ್ನು ಕೂಡಲೇ ಸ್ಥಳಾಂತರ ಮಾಡೋದು ಹೇಗೆ ಅಂತ ಹೇಳೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದನ್ನು ನಾವೀಗ ಓಪನ್ ಮಾಡಿ ರಾಣಿ ಹೇಗುಂಟು ಹೇಳೋದನ್ನೆಲ್ಲ ನೋಡೋ. ಅದರ ಮೊದಲು ಇದರಿಂದ ಹುಳಗಳನ್ನು ಟ್ರ್ಯಾಪ್ ಮಾಡೋದು ಹೇಗೆ ಅಂತ ಹೇಳೋದನ್ನು ಈಗ ಒಂದು ತೋರಿಸಿಕೊಡ್ತೇನೆ. ನಮಗೆ ಇಂಥದ್ದೊಂದು ಪೆಟ್ ಬಾಟ್ಲು ಬೇಕು. ಅದಕ್ಕೆ ಒಂದು ಸೈಡ್ ಈ ರೀತಿ ಓಪನ್ ಮಾಡಬೇಕು, ಮತ್ತು ಅಲ್ಲಿ ಸಣ್ಣ ಸಣ್ಣಕ್ಕೆ ಸೂಜಿಯಿಂದ ತೂತು ಮಾಡಿಟ್ಟುಕೊಂಡು ಒಂದು ಇಂಥ ನೆಟ್ ಅಥವಾ ಕಾಟನ್ ಬಟ್ಟೆಯನ್ನು ಒಂದು ಸೈಡ್ಗೆ ಹೀಗೆ ಮುಚ್ಚುದು, ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಬಂದ್ ಮಾಡೋದು. ಅಷ್ಟಾಗ ಇಲ್ಲಿಂದ ಹುಳಗಳು ಹೊರಗೆ ಹೋಗ್ಲಿಕ್ಕಿಲ್ಲ. ಇನ್ನೊಂದು ಸೈಡಿಗೆ ಮುಚ್ಚಲಿರ್ತದೆ, ಅದನ್ನು ಓಪನ್ ಮಾಡಿ ಈ ನಾವು ಯಾವುದನ್ನು ಪಾಲು ಮಾಡ್ತೇವೆ ಆ ಬಾಕ್ಸಿನ ಎಂಟ್ರೆನ್ಸಿಗೆ ಹೀಗೆ ಹಿಡ್ಕೊಳ್ಳೋದು. ಇಲ್ಲಿಂದ ಹುಳಗಳು ಹೊರಗೆ ಹೋಗದಾಗೆ ಹಿಡ್ಕೊಳ್ಬೇಕು. ಮತ್ತೆ ಒಂದು ಸಣ್ಣ ಚೂರಿಯ ಸಹಾಯದಿಂದ ಹೀಗೆ ಹೊಡೆದಾಗುವಾಗ ಇದರಲ್ಲಿ ಶುರುವಿಗೆ ಅಟ್ಯಾಕ್ ಮಾಡುವಂಥ ಹುಳಗಳೆಲ್ಲ ಈ ಪೆಟ್ ಬಾಟ್ಲಿನೊಳಗೆ ಹೋಗ್ತದೆ. ಈ ಪೆಟ್ ಬಾಟ್ಲಿನೊಳಗೆ ಹೋಗುವುದನ್ನು ನೀವು ನೋಡ್ಬೋದು. ನೋಡಿ ನಾನೀಗ ಹೀಗೆ ಹೊಡೆದ ಹಾಗೆ ಆ ಶುರುವಿಗೆ ಅಟ್ಯಾಕ್ ಮಾಡುವಂಥ ಹುಳಗಳೆಲ್ಲ ಇದರೊಳಗೆ ಬರ್ತಾ ಇದೆ. ಅದು ಒಂದು 2 ನಿಮಿಷ 5 ನಿಮಿಷದೊಳಲ್ಲಿ ಆ ಅಟ್ಯಾಕ್ ಮಾಡುವಂಥ ಹುಳಗಳೆಲ್ಲ ಇದರೊಳಗೆ ಹೋಗ್ತದೆ. ಹೀಗೆ ಇದಕ್ಕೆ ತಟ್ಟಿ ಆಗುವಾಗ ಹುಳಗಳೆಲ್ಲ ಅಟ್ಯಾಕ್ ಮಾಡುವಂಥ ಹುಳಗಳೆಲ್ಲ ನೋಡಿ ಇಲ್ಲಿ ಬಂದು ಈ ಬಾಟ್ಲಲ್ಲಿ ಸೇರಿಕೊಂಡಿದೆ. ಇನ್ನೀಗ ಇದರಿಂದ ಮೆಲ್ಲ ಬೇರ್ಪಡಿಸಬೇಕು. ಹೀಗೆ ಬೇರ್ಪಡಿಸಿ ಆಗುವಾಗ ಇಲ್ಲಿಂದ ಹೊರಗೆ ಬರ್ತದೆ ಹುಳಗಳು. ಅದಕ್ಕೆ ಮೊದಲು ನಾವು ಮುಚ್ಚಳವನ್ನು ಹಾಕಿ ಇದನ್ನು ಈಗ ಇದರಲ್ಲಿ ಸುಮಾರು ಹುಳಗಳು ಭದ್ರವಾಗಿದೆ. ಇದನ್ನು ನಾವು ಒಂದು ನೆರಳಿನ ಜಾಗದಲ್ಲಿ ಇಡಬೇಕು. ಈಗ ಈ ಪೆಟ್ಟಿಗೆಯಿಂದ ನಾವು ಪಾಲು ಮಾಡುವಂಥದ್ದು. ಈ ಪೆಟ್ಟಿಗೆಯನ್ನು ಪಾಲು ಮಾಡಿ ಆಗುವಾಗ ಹೊರಗೆ ಹೋದ ಇದನ್ನು ನಾವು ಇಲ್ಲಿಂದ ಜಾಗದಿಂದ ತೆಗಿತೇವೆ. ತೆಗೆದಾಗುವಾಗ ಹೊರಗೆ ಹೋದ ಹುಳಗಳಿಗೆಲ್ಲ ಬಂದು ಎಲ್ಲಿ ಜಾಗ ಅಂತೇಳಿ ತಪ್ಪಿ ಹೋಗುವುದಕ್ಕೆ, ಅಂದರೆ ಇನ್ನೊಂದು ಗೂಡಿಗೆ ಅವುಗಳು ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತದೆ. ಅವುಗಳ ಗೂಡಿಲ್ಲ ಅಂತ ಆಗುವಾಗ ಆ ಜಾಗದಲ್ಲಿ ನಾವು ಇನ್ನೊಂದು ಅಂಥದ್ದೇ ಒಂದು ಪೆಟ್ಟಿಗೆಯನ್ನು ಇಟ್ಟರೆ ಹುಳಗಳೆಲ್ಲ ಇಲ್ಲಿ ಬಂದು ಹುಡುಕಾಡ್ತಾ ಇರ್ತದೆ, ಆದರೆ ಇನ್ನೊಂದು ಪೆಟ್ಟಿಗೆಗೆ ಹೋಗಿ ಅಟ್ಯಾಕ್ ಮಾಡೋದಿಲ್ಲ. ಆದ ಕಾರಣ ಇದೊಂದು ತತ್ಕಾಲಕ್ಕೆ ಕೊಡುವಂಥದ್ದು. ಇದೊಂದು ಹೀಗೆ ಇರ್ತದೆ. ಇಲ್ಲಿ ಬಂದು ಹೊರಗೆ ಹೋದದ್ದೆಲ್ಲ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇರ್ತದೆ. ಅಷ್ಟಾಗುವಾಗ ನಮ್ಮ ಕೆಲಸ ಮಾಡಿ ನಾವು ಮುಗಿಸಿ ಮತ್ತೆ ಇದನ್ನು ಪುನಃ ಚೇಂಜ್ ಮಾಡಿದ್ರಾಯ್ತು. ಈಗ ಈ ಬಾಕ್ಸನ್ನು ಮೆಲ್ಲ ಓಪನ್ ಮಾಡ್ತೇನೆ. ತುಂಬ ಜಾಗ್ರತೆಯಿಂದ ಮಾಡಬೇಕು. ಅಂದರೆ ಅದರ ಒಳಗೆ ಇರುವಂಥ ಮೊಟ್ಟೆಗಳು ಅಥವಾ ಜೇನಿನ ಎರಿಗಳು ಮತ್ತು ಅರಸಿನ ಕಲೆಕ್ಟ್ ಮಾಡಿದ್ದು ಅದೆಲ್ಲ ಡ್ಯಾಮೇಜ್ ಆಗಬಾರ್ದು. ಆದಷ್ಟು ಮೆಲ್ಲಗೆ ಓಪನ್ ಮಾಡಬೇಕು. ಈಗ ನೋಡಿ ಅಟ್ಯಾಕ್ ಮಾಡುವಂಥ ಹುಳಗಳೆಲ್ಲ ಅದರೊಳಗೆ ಬಂಧನದಲ್ಲಿ ಉಂಟು. ಇದರಲ್ಲಿ ನೋಡಿ ಓಪನ್ ಮಾಡುವಾಗ ಕಾಣ್ತದೆ ಒಂದು ರಾಣಿ ಕೋಶ ಉಂಟು. ಇಲ್ಲಿ ಒಂದು ಕಾಣ್ತದೆ ನೋಡಿ. ಈ ರಾಣಿ ಕೋಶವನ್ನು ನಾವು ಈಗ ಪಾಲು ಮಾಡೋದು. ಇನ್ನೀಗ ರಾಣಿಯನ್ನು ಎಲ್ಲಿ ಉಂಟು ಅಂತ ಹೇಳಿ ಹೆಚ್ಚು ಹೊತ್ತು ಹುಡುಕಿಕೊಂಡೆಲ್ಲ ನೋಡಲಿಕ್ಕಿಲ್ಲ. ಇನ್ನೂ ಒಂದು ಎಳೆಯ ರಾಣಿ ಕೋಶ ಆಗ್ತಾ ಉಂಟಿಲ್ಲಿ. ಇದು ಈಗ ಆಗಲಿಲ್ಲ, ಇನ್ನು ಸ್ವಲ್ಪ ಸಮಯ ಬೇಕಿದಕ್ಕೆ, ಇನ್ನು 1 ತಿಂಗಳಿಂದಲೂ ಜಾಸ್ತಿ ಬೇಕದಕ್ಕೆ. ಅದನ್ನೆಲ್ಲ ಈಗ ಇದರಿಂದ ಮಯಣವನ್ನು ತೆಗೆದು ನಮ್ಮ ಹೊಸ ಪೆಟ್ಟಿಗೆಗೆ ಸ್ವಲ್ಪ ಅಲ್ಲಿ ಹಚ್ಚಿಕೊಳ್ಬೇಕು. ಇದೆಲ್ಲ ಮೊದಲು ಹೇಳಿದ ಹಾಗೆ ಪಾಲು ಮಾಡುವಂಥದ್ದೆಲ್ಲ ಮೊದಲು ಹೇಳಿದ ಹಾಗೆ
ಮಾಯಣ ಉಜ್ಜುದು, ಮೊಟ್ಟೆಗಳನ್ನು ಅಲ್ಲಿ ಇಡುವುದು, 3 ಥರದ ಮೊಟ್ಟೆಗಳನ್ನು ಇಡುವುದು, ಮತ್ತು ಅದಕ್ಕೆ ಬೇಕಾದ ಅರಸಿನ ಜೇನು ಒದಗಿಸುವುದು ಎಲ್ಲ ಮೊದಲು ಹೇಳಿದ ಹಾಗೆ. ಅದರ ವ್ಯತ್ಯಾಸ ಹೇಳಿದರೆ ಅಷ್ಟೇ, ಹುಳಗಳನ್ನು ಕೂಡಲೇ ಅದಕ್ಕೆ ಬೇಕಾದಷ್ಟು ಹೇಗೆ ಹೊಂದಿಸುವುದು ಅಂತ. ಹೆಚ್ಚು ಹೊತ್ತು ಕಾಯಬೇಕು ಅಂತಿಲ್ಲ ಅಷ್ಟಾವಾಗ. ಈಗ ನೋಡಿ, ಹೀಗೆ ಮಾಯಣಗಳನ್ನೆಲ್ಲ ಅಲ್ಲಿ ಉಜ್ಜಿ ಕೊಡ್ತಾ ಇದ್ದೇನೆ. ಇದು ಅವುಗಳದ್ದೇ ಗೂಡು ಅಂತ ಹೇಳಿ ಗೊತ್ತಾಗಬೇಕು, ಮತ್ತೆ ಗೂಡನ್ನು ಬಂದ್ ಮಾಡಲಿಕ್ಕೆ ಅವುಗಳಿಗೆ ಕೂಡಲೇ ಬೇಕಾದಂತಹ ಮಾಯಣ ಲಭ್ಯ ಆಗಬೇಕು. ಅದಕ್ಕೆ ಬೇಕಾಗಿ ಹಾಗೆ ಮಾಯಣವನ್ನು ಕೊಡುದು. ಈಗ ಹೀಗೆ ಅಲ್ಲಿ ಮಾಯಣವನ್ನೆಲ್ಲ ಬೇಕಾದಷ್ಟು ಉಜ್ಜಿ ಕೊಟ್ಟಾಯ್ತು. ಇನ್ನು ಇದರಿಂದ ಎಳೆಯ ಮೊಟ್ಟೆ, ಸ್ವಲ್ಪ ಬೆಳೆದಂತಹ ಮೊಟ್ಟೆ ಇಲ್ಲಿ ಉಂಟು. ಈ ಬೆಳೆದಂತಹ ಮೊಟ್ಟೆ ಎಲ್ಲ ಕೊಟ್ಟು ಅರಸಿನ ಮತ್ತೆ ಸ್ವಲ್ಪ ಜೇನೆಲ್ಲ ಕೊಟ್ಟು ಪಾಲು ಮಾಡುದು. ಅದನ್ನು ಈಗ ತೋರಿಸ್ತೇನೆ ಹೇಗೆ ಅಂತೇಳಿ. ಈಗ ಪಾಲು ಮಾಡುವ ಕೆಲಸ ಮಾಡಿ ಆಯಿತು. ಅಂದರೆ ಇದಕ್ಕೆ ಬೇಕಾದಷ್ಟು ಮೊಟ್ಟೆಗಳು, ಬೆಳೆದ ಮೊಟ್ಟೆ, ಅದರ ಎಳೆಯ ಮೊಟ್ಟೆ, ಮತ್ತು ಅದರ ಮಧ್ಯದ ಬೆಳೆದ ಮೊಟ್ಟೆ, ಮತ್ತು ರಾಣಿ ಕೋಶ ಇಲ್ಲಿ ಹೀಗೆ ಕೊಟ್ಟಾಯಿತು. ಒಂದು ಬದಿಗೆ ಅರಸಿನ ಅಂದರೆ ಪರಾಗಗಳು, ಮತ್ತೊಂದು ಬದಿಗೆ ಸ್ವಲ್ಪ ಜೇನು. ಅಂದರೆ ಇಲ್ಲಿ ಜೇನು ಮಾಡಲಿಕ್ಕೆ ಅಂತ ಹೇಳೋ ಉದ್ದೇಶ, ಇಲ್ಲಿ ಪರಾಗಗಳನ್ನು ಸಂಗ್ರಹ ಮಾಡಲಿ ಅಂತ ಹೇಳೋ ಉದ್ದೇಶದಿಂದ ಹೀಗೆ ಮಾಡಿದ್ದು. ಇನ್ನು ಇದನ್ನು ಈ ಒರಿಜಿನಲ್ ಒಕ್ಕಲನ್ನು ಬಂದ್ ಮಾಡಿ ಅದೇ ಮೊದಲಿದ್ದ ಜಾಗದಲ್ಲಿ ಇಡುವುದು. ಇದಕ್ಕೆ ಹುಳಗಳನ್ನು ಬಿಡುವುದು. ಈಗ ಪಾಲು ಮಾಡಿ ಇಟ್ಟಂಥ ಪೆಟ್ಟಿಗೆಗೆ ಎಂಟ್ರೆನ್ಸ್ ಅನ್ನು ಒಂದು ಮಾಯಣದಿಂದ, ಅಲ್ಲದಿದ್ದರೆ ಎಲೆಯಿಂದ ಹೀಗೆ ಎಂಟ್ರೆನ್ಸ್ ಅನ್ನು ಮುಚ್ಚಬೇಕು. ಅದಕ್ಕೆ ನಾವು ಈಗ ಟ್ರ್ಯಾಪ್ ಮಾಡಿ ಇಟ್ಟಂಥ ಬಾಕ್ಸಲ್ಲಿ, ಪೆಟ್ ಬಾಟ್ಲಲ್ಲಿ ಇದ್ದಂಥ ಹುಳಗಳನ್ನು ಅದನ್ನು ಹೇಗೆ ಬಿಡುದು ಅಂತ ಹೇಳಿ ತೋರಿಸ್ತೇನೆ. ಅದರ ಒಂದು ಸೈಡಿಗೆ ನಾವು ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿದ್ದೇವಲ್ಲ, ರಬ್ಬರ್ ಬ್ಯಾಂಡ್ ನೆಟ್ ಎಲ್ಲ ಹಾಕಿದ್ದೇವಲ್ಲ, ಅದನ್ನು ಮೆಲ್ಲ ತೆಗಿಬೇಕು. ಅದನ್ನು ತೆಗೆಯುವಾಗ ಹುಳಗಳು ಹೊರಗೆ ಅಲ್ಲಿಂದ ಬರುವಷ್ಟು ಬರದಾಗಿ ನೋಡಿ. ಹುಳಗಳು ಇಲ್ಲಿದೆ, ಇದಕ್ಕೆ ನಾವು ಮುಚ್ಚಿಟ್ಟಿದ್ದೇವೆ. ಇದನ್ನು ಹೇಗೆ ಇದಕ್ಕೆ ಹಾಕುದು ಅಂತ ಹೇಳೋದನ್ನು ಈಗ ತೋರಿಸ್ತೇನೆ ನೋಡಿ. ಈಗ ಇದರಲ್ಲಿ ಹುಳಗಳೆಲ್ಲ ಇದೆ ಅಲ್ಲ, ಇದನ್ನು ನಾವು ಮೆಲ್ಲ ಆ ನೆಟ್ಟನ್ನು ತೆಗಿಬೇಕು. ಹೀಗೆ ತೆಗೆಯುವುದು, ಇದಕ್ಕೆ ಹುಳ ಹಾಕುವುದು, ಮತ್ತೆ ಇದನ್ನು ಮುಚ್ಚುವುದು ಎಲ್ಲ ಒಟ್ಟೊಟ್ಟಿಗೆ ಕೂಡಲೇ ಆಗುವಂಥ ಕೆಲಸ ಇದು. ಇಲ್ಲಿ ನೋಡಿ, ಈಗ ಈ ಜಾಗದಲ್ಲಿ ಖಾಲಿ ಇದೆ, ಇದನ್ನು ಹೀಗೆ ಇದು ಮಾಡಿದ್ದೇನೆ, ಹಾಕಿದೆ, ರಪ್ಪ ಮುಚ್ಚಿ ಆಯಿತು. ಈಗ ಅದಕ್ಕೆ ಬೇಕಾದಷ್ಟು ಹುಳಗಳು ಅದರಲ್ಲಿ ಬಂತು. ಇದರೊಳಗೆ ಏನೂ ಇಲ್ಲ ನೋಡಿ, ಇದೆಲ್ಲ ಖಾಲಿ ಆಯಿತು. ಬೇಕಾದಷ್ಟು ಹುಳಗಳು ಇದಕ್ಕೆ ಬಂದಿದೆ. ಈಗ ಇಲ್ಲಿಗೆ ಕೂಡಲೇ ಹೊರಗೆ ಹೋಗುವಾಗೂ ಇಲ್ಲ, ಎಂಟ್ರೆನ್ಸ್ ಬಂದ್ ಮಾಡಿದ್ದೇನೆ. ಇದನ್ನು ನಾವು ಈಗ ಬೇಕಾದ ಒಂದು ಜಾಗಕ್ಕೆ ಕೊಂಡೋಗಿ ಇಟ್ಟರೆ ಆಯಿತು. ಇದಕ್ಕೆ ಬೇಕಾದಷ್ಟು ಇದನ್ನು ರಕ್ಷಣೆ ಮಾಡುವಷ್ಟು ಹುಳಗಳು ಈಗ ಇದರಲ್ಲಿ ಬಂಧನದಲ್ಲಿ ಆಯಿತು. ಇನ್ನಿದು ಬೇಕಾದ ಹಾಗೆ ಎಲ್ಲ ಬಂದ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಒಂದು ಹೊಸ ಒಕ್ಕಲಾಗ್ತದೆ. ಒರಿಜಿನಲ್ ಗೂಡನ್ನು ಈಗ ಮೊದಲಿದ್ದ ಜಾಗದಲ್ಲೇ ಇಡುದು. ಇದು ಅಂದರೆ ಒಂದು ಅದಕ್ಕೆ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ಕೊಟ್ಟಂಥ ಗೂಡು. ಇದನ್ನು ತೆಗೆಯುವುದು, ನಮ್ಮ ಒರಿಜಿನಲ್ ಬಾಕ್ಸನ್ನು ಇಲ್ಲಿಡುದು. ಅದರ ಎಂಟ್ರೆನ್ಸ್ ಮೊದಲು ಇದೇ ಭಾಗಕ್ಕೆ ಇತ್ತು. ಈಗ ಹೊರಗೆ ಹೋದಂಥ ಹುಳಗಳೆಲ್ಲ ನೋಡಿ ಬರ್ಲಿಕ್ಕೆ ಶುರು ಆಯಿತು. ಇಟ್ಟ ಕೂಡಲೇ ಅದಕ್ಕೆ ಬರ್ತದೆ. ಈಗ ನಾವು ನಮ್ಮ ಹಳೆಯ ಪೆಟ್ಟಿಗೆಗೆ ಹೊರಗೆ ಕೆಲಸಕ್ಕೆ ಹೋದಂಥ ಹುಳಗಳೆಲ್ಲ ಬರ್ತದೆ. ಇದಕ್ಕೆ ಬೇಕಾದಷ್ಟು ಹುಳಗಳು ಈಗ ಹೊರಗೆ ಹೋದದ್ದುಂಟು. ಅದು ಈ ಗೂಡನ್ನು ಡೆವಲಪ್ ಮಾಡ್ತದೆ. ಇದರಲ್ಲಿ ರಾಣಿ ಉಂಟು, ಆದ ಕಾರಣ ಇದಕ್ಕೇನು ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ಇದರಿಂದ ಪಾಲು ಮಾಡುವಾಗ ಎಷ್ಟು ಹುಳಗಳನ್ನೆಲ್ಲ ಬೇರ್ಪಡಿಸಿದು ಅಂತ ಹೇಳುವುದನ್ನು ನನ್ನ ಮೊದಲಿನ ವಿಡಿಯೋದಲ್ಲಿ ನಾನು ಪಾಲು ಮಾಡುವಿಕೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದನ್ನು ನೀವು ನೋಡಿ ಅದರಲ್ಲಿ ತಿಳ್ಕೊಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.